ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ದಿನ ನಾವು ಮೈಸೂರಿಗೆ ಹೋಗಬೇಕಿತ್ತು. ಹಾಗಾಗಿ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾವು ರೆಡಿಯಾಗಿ ಟ್ರೈನಲ್ಲಿ ಹೋಗ್ತಿದ್ವಿ. ನಮ್ಮ ಪಾಪುಗೆ ಇದೇ ಫಸ್ಟ್ ಟೈಮ್ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಹಾಗಾಗಿ ಅವ್ನಿಗೇನೋ ಕ್ಯೂರಿಯಾಸಿಟಿ, ಹೇಗಿರುತ್ತೆ ಟ್ರೈನ್ ಜರ್ನಿ ಅಂತೇಳಿ. ಹಾಗಾಗಿ ಎಲ್ಲ ಕಡೆ ಓಡಾಡ್ಕೊಂಡು ನೋಡ್ತಾ ಇದ್ದ. ಅವನು ಕೂಡ ತುಂಬ ಇಷ್ಟ ಆಯಿತು ಟ್ರೈನಲ್ಲಿ ಹೋಗಿದ್ದೆಲ್ಲ. ಯಾಕಂದರೆ ಬಸ್ ಆದರೆ ಫುಲ್ ರಶ್ ಇರುತ್ತೆ, ಟ್ರೈನೆಲ್ಲ ಸ್ವಲ್ಪ ಫ್ರೀಯಾಗಿರುತ್ತಲ್ಲ. ಹಾಗಾಗಿ ಟ್ರೈನು ಏನಾದರೂ ನಾವು ತುಂಬ ಜರ್ನಿ ಮಾಡೋದಾದರೆ, ಲಾಂಗ್ ಜರ್ನಿ ಇದ್ದರೆ ಟ್ರೈನಲ್ಲೆಲ್ಲ ಹೋಗೋದಕ್ಕೆ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ಮೈಸೂರಿಗೆ ಹೋಗೋರು ಯಾವತ್ತೂ ಟ್ರೈನಲ್ಲಿ ಹೋದ್ರೂ ಏನೋ ಒಂಥರ ಖುಷಿ, ಚೆನ್ನಾಗಿರುತ್ತೆ. ಬಸ್ಸಲ್ಲೆಲ್ಲ ಫುಲ್ ರಶ್ಶು, ನಾವು ಟ್ರಾವೆಲ್ ಮಾಡ್ತಾಯಿದ್ರೆ ಏನೋ ಒಂಥರ ಕಷ್ಟ ಅನಿಸುತ್ತೆ. ಹಾಗಾಗಿ ಮೈಸೂರಿಗೆ ಹೋಗೋರಿದ್ರೆ ಟ್ರೈನಲ್ಲಿ ಹೋಗಿ ನಿಮಗೂ ಕೂಡ ಹ್ಯಾಪಿ ಅನಿಸುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ, ನೇಚರ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಾವಿವತ್ತು ಮೈಸೂರಲ್ಲಿ ನಮ್ಮ ಹಸ್ಬೆಂಡ್ ರಿಲೇಟಿವ್ದು ಸ್ವಲ್ಪ ಸರ್ಜರಿ ಆಗಿತ್ತು ಫ್ರೆಂಡ್ಸ್, ಅವ್ರನ್ನ ನೋಡೋಕೆ ಹೋಗಬೇಕಿತ್ತು. ಹಾಗಾಗಿ ನಾವು ಬೆಳಿಗ್ಗೆನೇ ಹೊರಟು ಹೋದ್ವಿ. ಡಿಸ್ಟಿಕ್ ಹಾಸ್ಪಿಟಲ್ ಆಗಿರೋದ್ರಿಂದಲೇ ವಿಸಿಟಿಂಗ್ ಟೈಮಿಂಗ್ಸ್ ಎಲ್ಲ ಬೇರೆ ಇರುತ್ತೆ. ಹಾಗಾಗಿ ನಾವು ವಿಸಿಟಿಂಗ್ ಅವರ್ಸ್ ಟೈಮಲ್ಲೇ ಹೋಗಬೇಕು ಅಂದ್ಬಿಟ್ಟು ನಾವು ಬೆಳಿಗ್ಗೆನೇ ಹೋದ್ವಿ. ಅಲ್ಲೂ ಕೂಡ ಏನು ತುಂಬ ಕಷ್ಟ ಇರುತ್ತೆ. ಡಿಸ್ಟಿಕ್ ಹಾಸ್ಪಿಟಲ್ ಆಗಿರೋದ್ರಿಂದ ಬೇಗ ಕೆಲಸಗಳು ಆಗೋಲ್ಲ. ಹಾಗಾಗಿ ನಾವು ಟ್ರೈನ್ಗೆ ಹೋಗಿ ನಾವು ಟ್ರೈನಲ್ಲೇ ರಿಟರ್ನ್ ಬಂದ್ವಿ. ಹಾಗೆ ಟ್ರೈನಲ್ಲಿ ಫ್ರೆಶ್ ತರಕಾರಿ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಹಾಗೆ ನಾವು ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಮತ್ತು ಊಟಕ್ಕೆ ನಾನು ಮೂಲಂಗಿ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ರೈಸ್ ಮಾಡ್ಕೊಂಡು ನಾವು ಆವತ್ತಿನ ದಿನ ಊಟ ಮಾಡಿದ್ವಿ. ಇದಾಗಿತ್ತು ಆವತ್ತಿನ ಮಿನಿ ವ್ಲಾಗ್. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.